ಏನ್ ಬಗ್ಗಿದ್ದು ಅಕ್ಕ ಹತ್ತರ ನಿಂತ್ಕೊಂಡು ಯೋಚನೆಗೆ ಮಾಡ್ತಾ ಇದ್ದೀರಾ? ಯಾಕೆ ಹೆಂಗೆ ಆಯ್ತು? ಏನಿಲ್ ಕಣೆ ಬಾನು, ನಾಳೆ ಕಿಲ್ನಾಡ್ದು ಸಂಕ್ರಾಂತಿ ಹಬ್ಬ ಅಲ್ವೇ, ಅದಕ್ಕೇನೆ ಹಬ್ಬ ಮಾಡಕ್ಕೆ ಇದನ್ನ ತರ್ಬೇಕಲ್ಲ, ಕಬ್ಬು ಎಳ್ಳು ಬೆಲ್ಲ ಗೆಣಸು ಎಲ್ಲ ತರಕ್ ಹೋಗಕ್ಕೆ ದುಡ್ಡು ಬೇಕಾಗಿತ್ತು. ನಮ್ಮಯ್ಯಪ್ಪ ದುಡ್ಡು ಇಸ್ಕೊಂಬತ್ತೀನಿ ಯಾರ್ ತಗನ ಅಂತ ಹೇಳಿ ಹೋತು. ಅದಕ್ಕೇನೆ ಇನ್ನ ಬಂದಿಲ್ಲ, ನೋಡ್ತಾ ಇದ್ದೆ. ಉಂಡ್ ಬಂದೆ ಅಲ್ಲೇನೆ. ಓ, ಸಂಕ್ರಾಂತಿ ಹಬ್ಬ ಆಗ್ಲೇ ಬಂದ್ಬಿಡ್ತಾ? ಅಯ್ಯೋ, ಎಷ್ಟ್ ಬೇಗ ಬಂದ್ಬಿಡ್ತು ಅನ್ಸುತ್ತೆ ಅಲ್ವಾ? ಸೋಮವಾರನ ಹಬ್ಬ? ಹ್ಞೂ ಕಣೆ ಬಾನು, ಸೋಮವಾರಲೇ ಹಬ್ಬ. ಅದಕ್ಕೇನೆ ಇವತ್ತೇ ಹೋಗಿ ಸಂತೆ ಮಾಡ್ಕೊಂಬರೋಣ ಎಲ್ಲನ ಅಂತ ಹೇಳಿ ನಾನು ನಮ್ಮಯ್ಯಪ್ಪನ ದುಡ್ಡು ಇಸ್ಕೊಂಬರೋಗಿ ಯಾರ್ ತಗನ ಅಂತ ಕಳಿಸ್ದೆ. ಓತ್ ನಮ್ಮಯ್ಯಪ್ಪ, ಆದ್ರೆ ಬರ್ಲೇ ಇಲ್ಲ. ಯೋಟತ್ತಾತು. ಭಾಗ್ಯಮ್ಮ ಬತ್ತೀನಿ, ಸಂತೆಗೆ ಹೋಗೋಣ? ಇನ್ನ ನಮ್ಮಯ್ಯಪ್ಪ ಆಗ ಗೌಡ್ರ ತಾಗೆ ದುಡ್ಡು ಇಸ್ಕೊಂಬತ್ತೀನಿ ಅಂತ ಹೋಗಿದ್ದು, ಇನ್ನ ಬರ್ಲಿಲ್ಲ. ಅದಕ್ಕೇನೆ ದುಡ್ಡು ತಂದ್ರೆ ನಾನು ಸಂತೆಗೆ ಹೋಗೋಣ ಅಂತಾನೆ ನಾನು ಹೊರಟಿದ್ದೆ. ನೀನ್ ಅಲ್ಲೇ ಹೊರಟು ಬಂದಿದ್ಯೇನು ಸಂತೆಗೆ ಹೋಗಕ್ಕೆ? ಇನ್ನ ಇಲ್ಲ ಕಣೆ, ನಾನು ಅದೇ ಕೇಳೋಣ ಅಂತ ಬಂದೆ, ಬತ್ತೀಯೇನೋ ಅಂತ ಹೇಳಿ. ಹ್ಞೂ ಬತ್ತೀನಿ. ನಮ್ಮಯ್ಯಪ್ಪ ದುಡ್ಡು ಇಸ್ಕೊಂಬರಕ್ ಹೋಗೈತಲ್ಲ, ದುಡ್ಡು ತಗೊಂಬತ್ತಿದಂಗೆನೆ ಬತ್ತೀನಿ ಕಣಿ. ಗುಂಡಜ್ಜಿ ನಿಂಗಮ್ಮ ಎಲ್ಲ ಬತ್ತಾರೇನು? ಹ್ಞೂ ಬತ್ತಾರೆ. ಅಜ್ಜಯ್ಯನು ನಾನು ಬತ್ತೀನಿ, ಹೋಗ್ಬೇಕಾದ್ರೆ ಕರೀರಿ ಅಂತ ಅಂದ್ಲು. ಸರಿ ಹೇಳಮ್ಮ, ಕರಿತೀನಿ ಅಂತ ಅಂದೆ. ಲಕ್ಷ್ಮಕ್ಕ ಭಾಗ್ಯಮ್ಮ ಹೊರಟಿದ್ರೇನಿ ಸಂತೆಗೆ? ಇನ್ನ ಇಲ್ಲ ಕಣೆ ಜಯಮ್ಮ, ಭಾಗ್ಯಮ್ಮನ ಗಂಡೇನೋ ದುಡ್ಡು ಇಸ್ಕೊಂಬರಕ್ ಹೋಗ್ಯವನಂತೆ, ದುಡ್ಡು ಇಲ್ವಂತೆ. ಅದಕ್ಕೇನೆ ದುಡ್ಡು ಇಸ್ಕೊಂಬರ್ಲಿ ಹೋಗೋಣ ಅಂತ ಹೇಳ್ತಿದ್ಲ. ಹೋಗ್ಬೇಕಾರೆ ನಿನ್ನೂ ಕರ್ಕೊಂಡು ಹೋಗ್ತೀವಿ ಹೇಳು. ಏನು ಹೆದರಿಕೆ ಬೇಡ, ನಾನು ಇದೀನಿ ಕರ್ಕೊಂಡು ಹೋಗ್ತೀನಿ. ನಾನ್ಯಾಕೆ ಹೆದರಿಕೆ ಮನ? ನಿನ್ನಂತಾಳಾದ್ರೆ ಹೆದರಿಕೆ ಅಂತೀಯ ಏನೋ. ನಮ್ಮೂರವರು ಎಲ್ಲರೂ ಒಟ್ಟಿಗೆ ಹೋಗಿ ಸಂತೆ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದ ಅಷ್ಟೇನೆ. ನಾನ್ಯಾಕೆ ಹೆದರಿಕೆ ಮನ್ ಸಂತೆಗೆ ಹೋಗಕ್ಕೆ? ಅಲ್ಲ ಯಾಕನ ಒತ್ತಿ ಒತ್ತಿ ಹೇಳ್ದಲ್ಲ, ನೀವು ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ರಿ ಅಂತಾನ. ನಿನ್ಗೆ ಒಬ್ಳಿಗೆ ಹೋಗಕ್ಕೆ ಭಯವಾಗುತ್ತೇನೋ, ಅದಕ್ಕೇನೆ ಹಂಗಂತ ಹೇಳ್ತಾ ಇದ್ಯೇನೋ ಜೊತೆಗೆ ಬರಕ್ಕೆ ಅಂತ ಹೇಳಿ ಹೇಳ್ದೆ. ಬಿಡು, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಾನ. ಬಿಡು, ನೀನ್ ಅದಕ್ಕೆ ಯಾಕೆ ಹಂಗೆ ಆಡ್ತೀಯ? ನೀನೇನು ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನಾನೇ ಓಷ್ಟಾರು ಕರ್ಕೊಂಡು ಹೋಗ್ತೀನಿ. ಬರ್ರಿ ಎಲ್ಲಾರು ನನ್ನ ಜೊತೆಗೆ ಹೋಗೋಣ. ಏನಂಗೆ ಇವಳಂಗೆ ದೊಡ್ಡ ಲೀಡ್ರು ನೋಡು, ಇವಳ ಜೊತೆಗೆ ಬರಕ್ಕೆ. ಅಯ್ಯೋ ಜಯಮ್ಮ, ಏನೋ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಲಕ್ಷ್ಮಿಂದ ಅಕ್ಕ, ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟಿಗೆ ಮಾಡ್ಕೊಂತೀಯ? ಬಿಡು, ಒಷ್ಟಾರು ಒಟ್ಟಿಗೆ ಹೋಗಿ ಒಟ್ಟಿಗೆ ಸಂತೆಗೆ ಮಾಡ್ಕೊಂಡ್ ಬನ್ನಿ. ಚೆನ್ನಾಗಿರುತ್ತೆ ಅವಾಗ ಎಲ್ರು ಒಟ್ಟಿಗೆ ಹೋದೆ. ಇವಳ ನಾನು ಕೇಳಿನಲ್ಲ, ಯಾವಾಗ ಹೋಗ್ತೀರ ಸಂತೆಗೆ ನನ್ನ ಕರ್ಕೊಂಡು ಹೋಗ್ರಿ ಅಂತಾನೆ. ಅದಕ್ಕೆ ಇವಳು ತಿಕ್ಕ ಮ್ಯಾಕ್ ಹೋಗೈತಿ, ಅದಕ್ಕೆ ಹಿಂಗ್ ಮಾತಾಡ್ತಾಳೆ. ನಾನು ಹೋಗಿ ಹೋಗಿ ಇಂತಾಳ ಕೇಳಿನಲ್ಲ. ಯಾಕೆ ಬನು ಲಸ್ಮಕ್ಕು, ನಾ ಹಿಂದೆ ಹಂಗ್ ನೋಡ್ತೀಯ ಬಗ್ಗಿ? ಏನಾಗೈತಿ? ಅದೇ ಬಗ್ಗಿಂದ ಹಕ್ಕ, ಈ ಜಯಿಂದ ಹಕ್ಕ ಹೇಳಿದ್ರಲ್ಲ, ಲಕ್ಷ್ಮಿಂದ ಹಕ್ಕದು ತಿಕ್ಕ ಮ್ಯಾಕೆ ಹೋಗಿದೆ ಅಂತ ಹೇಳಿ, ಅದಕ್ಕೆ ಮ್ಯಾಕ್ ಹೋಗಿದ್ಯೋ ಅಥವಾ ಅಲ್ಲೇ ಹೋಯ್ತೋ ಅಂತ ಹೇಳಿ ನೋಡ್ತಾ ಇದ್ದೆ ಅಷ್ಟೇ. ಎಲ್ಲೂ ಹೋಗೇ ಇಲ್ಲ, ಇಲ್ಲೇ ಇದೆ ಜಯಮ್ಮ. ಅವಳೇನೋ ಹೇಳಿಳು ತಿಕ್ಕಳು ಮುಂಡೆ ಅಂತ ಹೇಳಿ ನೀನು ಬಗ್ ನೋಡ್ತಾ ಇದೆಯಲ್ಲ ಹಿಂದೆ. ನಿನ್ ಗೊತ್ತಾಗಲ್ಲ ನಿನಗೆ? ಅವಳಿಗೇನ್ ಗೊತ್ತಾಗುತ್ತೆ? ಯಾತನ ಗೊತ್ತಾಗಂಗಿದ್ರೆ ಅವಳು ಯಾಕೆ ಹಿಂಗ್ ಮಾತಾಡಾಳು? ಹೆಸರು ಸರಿಯಾಗೈತಿ ಬಕೆಟ್ ಬಾನು ಅಂತಾನ. ತಿಕ್ಕ ಮ್ಯಾಕ್ ಹೋಗೈತಿ ಅಂತಂದ್ರೆ ಅಹಂಕಾರ ಜಾಸ್ತಿ ಆಗೈತೆ ಅವಳಿಗೆ ಅಂತ ಅರ್ಥ. ಅರ್ಥ ಆಯ್ತೀನಿ ಬಾನು? ಅಯ್ಯೋ ಬಾನು ಬಾನು, ಅಯ್ಯೋ ರಾಮ, ಬಗ್ ನೋಡ್ತಾ ಇದೆಯಲ್ಲ. ನಾನು ಇದ್ಯಾಕೆ ಇವಳು ಹಿಂಗ್ ಬಗ್ ನೋಡ್ತಾ ಇದ್ದಾಳೆ? ಲಕ್ಷ್ಮಕ್ಕು ನಿಂದೆ ಸೀರೆ ಏನನ್ನ ಕಲೆಗಿಲೆ ಆಗೈತೇನೋ ಯಾತನ, ಅದಕ್ಕೆ ಬಗ್ ನೋಡ್ತಾ ಇದೀಯ ಅಂತ ನಾನ್ ತಿಳ್ಕೊಂಡಿದೀನಿ. ಅಯ್ಯೋ ಬಾನು, ಎಂತ ದಡ್ಡ ಮುಂಡೆನೆ ನೀನು. ಅಯ್ಯೋ ಸುಮ್ಮನೆ ಹಿರಿ, ನಮ್ದಕ್ಕೆ ಕೂಡ ಅರ್ಥ ಆಗಿ ಆಯ್ತು, ಸುಮ್ಮನೆ ತಮಾಷೆಗೆ ಹಾತಾರ ನೋಡಿದ್ದು ಅಷ್ಟೇ. ನಿನ್ ಹೆಸರು ಸರಿಯಾಗೈತಿ ಬಕೆಟ್ ಬಾನು ಅಂತಾನ. ಅರ್ಥ ಆಗುತ್ತಂತಿ. ಏನಂದ್ರೆ ಏನು ಗೊತ್ತಾಗಲ್ಲ, ಏನೂ ಇಲ್ಲ. ಜಯಮ್ಮ, ನಿಮ್ದಕ್ಕೆ ಕೂಡ ಹೆಸರು ಸರಿಯಾಗಿ ಇಟ್ಟಿದ್ದಾರೆ. ಎಲ್ರ ಹತ್ರ ಜಗಳ ಮಾಡ್ಕೊಂಡ್ ಬತ್ತಿಯಲ್ಲ, ಅದಕ್ಕೆ ನಿಮ್ದು ಎಲ್ಲರೂ ಜಗಳಗಂಟಿ ಜಯಮ್ಮ ಅಂತ ಹೇಳಿ ಕರೀತಾರೆ. ಸುಮ್ಮನೆ ಹಿರು, ನಮ್ದಕ್ಕೆ ಕೂಡ ಎಲ್ಲ ಅರ್ಥ ಆಗಿ ಆಗುತ್ತೆ. ನಿಮ್ದು ಬುದ್ಧಿವಂತರ ತರ ಅದಕ್ಕೆ ಹಾಡಕ್ಕೆ ಬರಬೇಡಿ ನಮ್ದು ಹತ್ರ. ಏನೋ ಸ್ವಲ್ಪ ತಮಾಷೆ ಮಾಡೋಣ ಅಂತ ಹೇಳಿ ಆತರ ಹೇಳಿದ್ದು ಅಷ್ಟೇನೆ. ಅಷ್ಟಕ್ಕೆ ನಮ್ದಕ್ಕೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ನೀವು ಎಲ್ರು. ಆತ್ ಬಿಡೆ, ಅರ್ಥ ಆತು. ಅದಕ್ಕೆ ಯಾಕೆ ರೇಗ್ತೀಯ ಬಾನು? ನನಗೂ ಗೊತ್ತಾತು ಬಿಡು, ತಮಾಷೆಗೆ ಹೇಳಿದ್ದು ಅಂತಾನ. ಬಿಡೆ ಬಾನು, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀಯ? ಏನೋ ನಾವು ಅಷ್ಟೇನೆ ನಿನ್ನ ರೇಗ್ಸಕ್ಕಂತ ಹೇಳಿ ಹಂಗಂತ ಮಾತಾಡಿದ್ದು ಅಷ್ಟೇನೆ. ಮಕ್ಕ ಯಾಕೆ ಹಂಗ ಸಪ್ಪೋಗ್ ಮಾಡ್ಕೊಂತೀಯ? ನಿಮ್ದು ಮೇಲೆ ಏನು ಸಿಟ್ಟಿಗೆ ಇಲ್ಲ ಬಿಡು ಲಕ್ಷ್ಮಿಂದ ಅಕ್ಕ. ಆದ್ರೆ ಈ ಜಯಮ್ಮ ಅವಳು ಮಾತ್ರ ಮಾತಾಡ್ಬಿಟ್ಟು ಕೆಟ್ಟ ಮಾತು ನಮ್ದಕ್ಕೆ ಮಾತ್ರ ಹೆಂಗ್ ಬೈಯಕ್ ಬರ್ತಾಳೆ ನೋಡು. ನಿಮ್ದಕ್ಕೆ ಏನು ಅರ್ಥ ಆಗಲ್ಲ ಅಂತ. ಇವಳೆ ಭಾರಿ ಬುದ್ಧಿವಂತಿ ಅಂತ ತಿಳ್ಕೊಬಿಟ್ಟಿದ್ದಾಳೆ ಈ ಜಯಮ್ಮ. ಏನ್ರೇ ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ನಾನು ಅಲ್ಲೆಲ್ಲ ಹುಡ್ಕಾಡ್ತೀನಿ. ಲಕ್ಷ್ಮಕ್ಕರ್ ಮಂತಾಗು, ಈ ಜಯಮ್ಮರ್ ಮಂತಾಗು, ನಿಂಗಮ್ಮರ್ ಮಂತಾಗು, ನೀವು ನೋಡಿದ್ರೆ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀರಾ. ಯಾಕೆ ಗುಂಡಕಯ್ಯ, ಯಾಕೆ? ಅದೇ ಸಂತೆಗೆ ಹೋಗಕ್ ಬಂದೇನು?
ಅಯ್ಯೋ ಭಾಗ್ಯತೆ ಸಂತೆಕ್ ಹೋಗೋದಲ್ಲ, ಸಂಕ್ರಾಂತಿ ಹಬ್ಬ ಸೋಮವಾರ ಐತಲ್ವೇ, ನಮ್ಮೂರಾಗೆ ರಂಗೋಲಿ ಸ್ಪರ್ಧೆ ಇಕ್ಕಿದ್ದಾರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತೋ ಎಲ್ಲರೂ ಬಂದು ರಂಗೋಲಿ ಬಿಡ್ಬೋದಂತೆ. ರಂಗೋಲಿ ಸ್ಪರ್ಧೆ ಇಕ್ತಾರಂತ? ಅಯ್ಯೋ ಮನೆಯಾಗೆ ಮಸ್ತ್ ಕೆಲಸ ಇರ್ತವೆ, ಮನೆ ಕೆಲಸ ಎಲ್ಲ ಬಿಟ್ಟು ರಂಗೋಲಿ ಒಯ್ಯಕ್ ಹೋಗಮ್ಮ. ಆ ರಂಗೋಲಿ ಒಯ್ದ್ರೆ ಏನ್ ಬರಂಗೈತಿ ಹೇಳು? ಯಾತು ಕೊಡಂಗಿಲ್ಲ, ಏನೂ ಇಲ್ಲ. ಏನಾರ ಪ್ರೈಸ್ ಗೀಸ್ ಕೊಡಂಗಿದ್ರೆ ಹೋಗ್ಬೋದಮ್ಮ. ಹ್ಞೂ ಕಣಿ ಲಸ್ಮಕ್ಕ, ಅಲ್ಲ ಸ್ಪರ್ಧೆ ಅಂದ್ಮೇಲೆ ಬಹುಮಾನ ಕೊಡ್ದಂಗ ಹಂಗೆ ಕಳಿಸ್ತಾರೇನಿ ಲಸ್ಮಕ್ಕ? ಕೊಡ್ತಾರೆ. ಕೊಡ್ತಾರೆ. ಅವೇ ಅಂತವ ಶೀಲ್ಡ್ ಅಂತವ ಕೊಟ್ಟು ಕಳಿಸ್ತಾರೆ. ತೊಂದೇನಲ್ಲಿ ಮನೆಗೆ ಇಕ್ಕೊಂಡೇನು ಪೂಜೆ ಮಾಡೋಣ ಅವನ್ನ? ಅಯ್ಯೋ ಲಸ್ಮತ್ತೆ, ಈ ವರ್ಷ ಅಂತ ಕೊಡಲ್ವಂತೆ, ದುಡ್ಡು ಕೊಡ್ತಾರಂತೆ. ಮೊದಲನೇ ಬಹುಮಾನ 1,000 ರೂಪಾಯಿ, ಎರಡನೇ ಬಹುಮಾನ 500 ರೂಪಾಯಿ, ಮೂರನೇ ಬಹುಮಾನ 300 ರೂಪಾಯಿ ಅಂತೆ. ಈ ವರ್ಷ ದುಡ್ಡು ಕೊಡ್ಬೇಕು ಅಂತ ಮಾತಾಡ್ಕೊಂಡಿದ್ದಾರೆ ಊರಿನಾಗೆ ಚೇರ್ಮನ್ರು, ಆಮೇಲೆ ಇದು ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲಾರು ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲಾರ್ಗು ತಿಳಿಸ್ಬಿಡ್ರಿ ಅಂತ ಹೇಳಿದ್ರು ನಮ್ಮ ಅಜ್ಜಿಗೆ ಕರೆದು. ಅದಕ್ಕೆ ನಮ್ಮ ಅಜ್ಜಿನೂ ನಾನು ನಿಮಗೆ ಹೇಳೋಣ ಅಂತ ಬಂದಿದೀವಿ. 1,000 ರೂಪಾಯಿ ಮೊದಲನೇ ಪ್ರೈಸು. 1,000? ಹ್ಞೂ ಕಣ್ರಿ, 1,000 ಅಂದೇಳ್ಕೇನೆ ಯಾಕೆ ಹಂಗೆ ಬೈ ಬಿಡ್ತಾ ಇದ್ದೀರಾ? ರಂಗೋಲಿ ಒಯ್ಯಕ್ಕೆ ಬತ್ತಿರೋ ಇಲ್ವೋ? ಬರೋರು ಎಲ್ಲ ಬರ್ಬೋದಂತೆ, ಯಾರು ಬೇಕಂದ್ರೂ. ಊರಾಗೆ ಹೇಳಿದ್ದಾರೆ ಗೌಡ್ರು ಎಲ್ಲರೂ ಸೇರ್ಕೊಂಡು. ಹುಡುಗರು ಒಯ್ಬೋದಂತೆ, ಹುಡುಗಿರು ಒಯ್ಬೋದು, ದೊಡ್ಡರು ಹೆಂಗಸರು ಮುದುಕಿರು ಎಲ್ಲರೂ ರಂಗೋಲಿ ಒಯ್ಬೋದು. ಅವ್ರು ದೊಡ್ಡರು ಏನು ನಿರ್ಧಾರ ಮಾಡ್ತಾರೋ ಅದೇ ನಿರ್ಧಾರ ಅಂತಿಮ. ಯಾರನ್ನು ಮಾತಾಡಂಗಿಲ್ಲ. ಅಲ್ಲ ಎಂದೂ ದುಡ್ಡು ಪಡ್ಡು ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ನಾನು. ನಿಜವಾಗ್ಲೂ 1,000 ಕೊಡ್ತಾರ ಫಸ್ಟ್ ಪ್ರೈಜ ಅಂತಾನ? ಅಲ್ಲ ದುಡ್ಡು ಕೊಡ್ತಾರೆ ಅಂತ ಅಂದ್ರೆ ನಾನೇನೋ ಬತ್ತೀನಮ್ಮ, ನನಗೆ ಸಿಗುತ್ತೆ, ನೋಡ್ತಾ ಇರು. ಫಸ್ಟ್ ಪ್ರೈಜ್ 1,000 ರೂಪಾಯಿನ ನಾನೇ ತಕೊಂಬದು ರಂಗೋಲಿ ಸ್ಪರ್ಧೆಗೆ. ನಾನು ಬತ್ತೀನಪ್ಪ, ಏನಾದ್ರೂ ಕೆಲಸ ಇರ್ಲಿ ಮನೆಯಾಗ ಎಲ್ಲ ಬಿಟ್ಟು ನಾನು ಬತ್ತೀನಿ ರಂಗೋಲಿ ಸ್ಪರ್ಧೆಗೆ. ಆ 1,000 ರೂಪಾಯಿನ ನಾನೇ ತಕೋಬೇಕು ಹೆಂಗನ ಮಾಡಿ. ನೋಡ್ತಾ ಇರು ಗುಂಡಜ್ಜಿ, ಎಂತ ರಂಗೋಲಿ ಒಯ್ತೀನಿ ನಾಳಿಕೆ ಅಂತಾನ. ನನ್ನ ರಂಗೋಲಿನ ಇದುವರೆಗೂ ಯಾರು ಒಯ್ದಿರ್ಬಾರ್ದು, ಮುಂದೇನು ಯಾರು ಒಯ್ಬಾರ್ದು ಅಂತ ರಂಗೋಲಿ ಒಯ್ತೀನಿ ನಾನು. 1,000 ರೂಪಾಯಿ ನನಗೆ ಕೊಡ್ಬೇಕು ಅವರು. ಓಹೋ, ಇದುವರೆಗೂ ಯಾರು ಒಯ್ದಿಲ್ಲ ರಂಗೋಲಿ ಒಯ್ತಾಳಂತೆ. ನೀನೇನೇನು ಎಮ್ಮೆ ಚಿತ್ರ ಬಿಡಿಸ್ತೀಯಾ? ಎಮ್ಮೆ ಚಿತ್ರ ಬಿಡಿಸು, ಚೆನ್ನಾಗಿರುತ್ತೆ. ಇದುವರೆಗೂ ಯಾರು ಎಮ್ಮೆ ರಂಗೋಲಿ ಒಯ್ದಿಲ್ಲ, ಅದನ್ನ ಬಿಡಿಸು. ಫಸ್ಟ್ ಪ್ರೈಸ್ ನಿನಗೇ ಬರುತ್ತೆ ಅವಾಗ. ಲಕ್ಷ್ಮಿಂದ ಹಕ್ಕ ಒಳ್ಳೆ ಐಡಿಯಾಗೆ ಕೊಟ್ಟೆ ಬಿಡಿ. ಜಯಂದು ಹಕ್ಕಾಗೆ ಜಯಮಂದು ಹಕ್ಕ ಅದೇ ಎಮ್ಮೆ ಚಿತ್ರಕ್ಕೆ ಬಿಡಿಸು, ನಿಮ್ಗೆ ಪ್ರೈಸ್ ಗ್ಯಾರಂಟಿ ಕೊಡ್ತಾರೆ. ಏ ಲಕ್ಷ್ಮಿ, ಎಮ್ಮೆ ಚಿತ್ರ ಯಾಕೆ ಬಿಡಿಸ್ಲಿ ನಾನು? ನಿಂದೇನೆ ಬಿಡಿಸ್ತೀನಿ, ನೋಡ್ತಾ ಇರು. ನಿನ್ ಚಿತ್ರನೇನೆ ನಾಳಿಕೆ. ನಾನು ಅಷ್ಟೊಂದು ಸುಂದರವಾಗಿದ್ದೀನಿ ಜಯಮ್ಮ, ನನ್ನ ಚಿತ್ರ ಬಿಡಿಸಿದ್ರೆ ಪಕ್ಕ ನಿನಗೆ ಪ್ರೈಸ್ ಸಿಗ್ಲಿ. ಓಹೋ, ಸುಂದ್ರಿ ಅಂತೆ ಸುಂದ್ರಿ. ನಾನು ನಾಳಿಕೆ ನಿನ್ ಚಿತ್ರನೇ ಬಿಡಿಸೋದು, ಯಾಕೆಂದ್ರೆ ನೀನೇ ಒಂದು ದೊಡ್ಡ ಎಮ್ಮೆ ಇದ್ದಂಗ ಇದೆಯಲ್ಲ ಅದಕ್ಕೆ. ಯಾಕೆ ಜಗಳ ಗಂಟಿ ಜಯ್ಯಿ? ಯಾಕೆ ಜಗಳ ಮಾಡಕ್ ಯಾರು ಸಿಗ್ಲಿಲ್ವಾ ನಿನ್ಗೆ? ನಾನೇ ಸಿಕ್ಕಿದ್ನ? ಹೋಗಿ ಮುಚ್ಕೊಂಡು ನೀನೇ ಒಂದು ಕಾಡಂದಿ ಇದ್ದಂಗ ಇದೆಯಾ? ನಿನ್ ಚಿತ್ರನೇ ಬಿಡಿಸ್ಕೆ. ಮತ್ತೆ ತಿಕ್ಕ ಬಾಯಿ ಮುಚ್ಕೊಂಡಿರು. ನಾನು ಎಮ್ಮೆ ಚಿತ್ರನಾದ್ರೂ ಬಿಡಿಸ್ತೀನಿ, ಕ್ವಾಣನ್ ಚಿತ್ರನಾದ್ರೂ ಬಿಡಿಸ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಲಕ್ಷ್ಮಿಂದ ಅಕ್ಕ, ನಿಮ್ದಕ್ಕೆ ಹಂದಿ ಚಿತ್ರಗೆ ಬಿಡಿಸಿ, ಅವ್ರದಕ್ಕೆ ಎಮ್ಮೆ ಚಿತ್ರಗೆ ಬಿಡಿಸ್ಲಿ. ಅಯ್ಯೋ ಇಲ್ಲೇ ಹಂದಿ ನಾಯಿಗಳು ಗುದ್ದಾಡ್ತಾ ಇದ್ರಲ್ಲ ಜಯಮ್ಮ ಲಕ್ಷ್ಮಕ್ಕ. ಬಾಯಿ ಮುಚ್ಕೊಂಡಿರ್ರಿ. ಬರ್ರಿ ಇವತ್ತು ಹೋಗಿ ಸಂತೆ ಮಾಡ್ಕೊಂಡ್ ಬರೋಣ, ನಾಳಿಕೆ ರಂಗೋಲಿ ಸ್ಪರ್ಧೆ ಇರೋದು. ಅದೇನು ಹಂದಿ ನಾಯಿಗಳು ಗುದ್ದಾಡ್ತಿರೋ ಈ ಜಯಮ್ಮ ಎಲ್ಲಿರ್ತಾಳೋ ಅಲ್ಲಿ ಜಗಳ ಗ್ಯಾರಂಟಿ. ಏ ಜಯಮ್ಮ ಸುಮ್ಮನೆ ನಡಿ, ಹೋಗೋಣ ಸಂತೆಕ್ಕೆ. ಅದಕ್ಕೆ ಗುಂಡನ ಹಕ್ಕ ಆ ಜಯಮ್ಮನ್ಗೆ ಎಲ್ರು ಜಗಳ ಗಂಟೆ ಜಯಮ್ಮ ಅಂತ ಕರೆಯೋದು. ಅವಳು ಎಲ್ಲಿರ್ತಾಳೋ ಅಲ್ಲಿ ಜಗಳ ಇರಲೇಬೇಕು. ಇಲ್ಲಾಂದ್ರೆ ಅವಳದು ಹೆಸರಿಗೆ ಅರ್ಥನೇ ಇರಲ್ಲ.